हुक तो गड़बड़ चल चल लड़के हुक तो दड़बड़ बाय बाय बड़के ಹಾಯ್ ಹಲೋ ನಮಸ್ತೆ ಅಂಟಮಾಸ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಒಂದ್ ಮನೆ ಶಾಂತಿ ಶುರುವಾಗುತ್ತೆ ಎಲ್ಲಿಂದ ಗೊತ್ತಾ? ಅಡ್ಗೆ ಮನೆಯಿಂದ. ಅಲ್ಲಿ ಸಾಂಬಾರ್ ಚೆನ್ನಾಗಿದ್ರೆ ಮನೆಯಲ್ಲೂ ನಗು ಚೆನ್ನಾಗಿರತ್ತೆ, ಚಟ್ನಿ ಸೂಪರ್ ಆಗಿದ್ರೆ ಮಾತುಕತೆ ಕೂಡ ಸೂಪರ್ ಆಗಿರತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿ ನಿಮ್ಮ ಅಡುಗೆ ಮನೆ ನಿಮ್ಮ ಮನ ಎರಡು ಚೆನ್ನಾಗಿರ್ಲಿ ಅಂತಾನೆ ನಮ್ಮ ಗೆಸ್ಟ್ ಇವತ್ತು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ರಾಕೇಶ್ ಅಡಿಗ. ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ರಾಕೇಶ್ ಅಡಿಗ ಅವ್ರಿ. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮಾಡೋದಕ್ಕೆ ಅಡಿಗ ಅವರು ಅಡುಗೆ ಮನೆಗೆ ಬಂದಿದ್ದಾರೆ. ಸೂಪರ್. ಮದುವೆ ಆಗಿದೆ ಚಿನ್ನ ನಿಮ್ಗೆ? ಮದುವೆ ಆಗಿಲ್ಲ, ಆಗಲ್ಲ ಅಂತಿದ್ದೀನಿ ನೆಕ್ಸ್ಟ್ ಇಯರ್. ಯಾಕೆ ಚೆನ್ನಾಗಿದ್ದೀರಾ? ಯಾಕೆ ಆಗ್ತೀರಾ ಸುಮ್ಮನೆ? ಹೌದಾ, ಇವಾಗ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ, ಇಲ್ಲೇ ನೋಡ್ತಾ ಇದಾರೆ. ಮದ್ವೆ ಅದು ಸ್ವರ್ಗದಲ್ಲಿ ಇಚ್ಛೆ ಆಗಿರುತ್ತೆ. ಬೇಡ ಅಂದ ತಕ್ಷಣ ಆಗೋಗ್ಬಿಡುತ್ತಾ? ಆಗುತ್ತೆ ಮದ್ವೆ ಆಗಿ. ತುಂಬಾ ಒಳ್ಳೆ ಕೆಲಸ ಒಳ್ಳೆ ನಿರ್ಧಾರ. ಕಂಗ್ರಾಚುಲೇಷನ್ ರೀ ರಾಕೇಶ್ ಅವರೇ, ಕಂಗ್ರಾಚುಲೇಷನ್. ನೀವು ಅಲ್ಲಿ ಕಚ್ಚಿ ಹೇಳ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಯಾವ ತರ ಕಂಗ್ರಾಚುಲೇಷನ್ ಅಂತ. ಆ ಬ್ಯೂಟಿ ಯಾರು ಅಂತ ತಿಳ್ಕೊಬೋದಾ? ಹೇಳ್ತೀನಿ ವೆರಿ ಸೂನ್. ಸಿನಿಮಾದವ್ರಂತೂ ಅಲ್ಲ, ಡೋಂಟ್ ವರಿ. ಓಕೆ ಸೂಪರ್. ಸೊ ರಾಕೇಶ್ ಅವರೇ, ಏನ್ ಅಡುಗೆ ಮಾಡ್ತಿದ್ದೀರಾ ನಮಗೋಸ್ಕರ? ಇವತ್ತು ಒಳ್ಳೆ ಬ್ಯೂಟಿಫುಲ್ ಪೈನಾಪಲ್ ಗೊಜ್ಜು. ಒಳ್ಳೆ ಬ್ಯೂಟಿಫುಲ್ ಪೈನಾಪಲ್ ಗೊಜ್ಜು ಅಂದ್ರೆ ಮೇಕಪ್ ಮಾಡ್ತೀರಾ? ನೋಡಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಕಲರ್ ಅಡ್ವರ್ಟೈಸ್ಮೆಂಟ್ ಗಳಲ್ಲೆಲ್ಲ ತೋರಿಸ್ತಾರಲ್ಲ ಹಂಗಿರುತ್ತೆ. ಹೌದಾ? ಸೊ ರಾಕೇಶ್ ಅವ್ರ ಏನ್ ಕೊಡೋಣ ಫಸ್ಟ್ ನಿಮ್ಗೆ? ಸೊ ಫಸ್ಟ್ ಇವಾಗ ಏನ್ ಮಾಡೋಣ, ಹುಣಸೆ ಗೊಜ್ಜು ಇದೆಯಲ್ಲ ಅದು ಮತ್ತೆ ಪೈನಾಪಲ್ ಅದನ್ನ ಒಂದು ತಪ್ಪಲೆಯಲ್ಲಿ ಹಾಕಿ ಒಂಚೂರು ನೀರ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ, ಕುಕ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಹಾಕೊಂಡ್ಬಿಡೋಣ. ಸೊ ಒಂದು ಬೌಲಷ್ಟು ಪೈನಾಪಲ್ ಗೊಜ್ಜು ಹಾಕಿದೀವಿ. ಇವಾಗ ಬೆಲ್ಲ ಹಾಕ್ಬೇಕು. ಆಕ್ಚುಲಿ ಒಂದು 3-4 ಟೀ ಸ್ಪೂನ್ ಅಷ್ಟು ಹಾಕ್ಬೇಕು ಬೆಲ್ಲ, ಯಾಕಂದ್ರೆ ಪೈನಾಪಲ್ ಒಂದೊಂದ್ಸಲ ಅಷ್ಟೊಂದು ಸ್ವೀಟ್ನೆಸ್ ಕೊಡಲ್ಲ ಅಲ್ವಾ. ಅಷ್ಟರೊಳಗಡೆ ಏನ್ ಮಾಡ್ಕೊಳ್ಳೋಣ? ಫಸ್ಟ್ ಆಯಿಲ್. ಎಸ್, ಓಕೆ. ಸೊ ಹಾಗಿದ್ರೆ ಪ್ಯಾನ್ ಕೊಡ್ಲಾ ಬಂದು? ಎಸ್. ಓಕೆ. ಇವತ್ತು ನಾವು ನಮ್ಮ ಪೈನಾಪಲ್ ಗೊಜ್ಜಿಗೆ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚೂರು ಮೆಂತ್ಯ ಹಾಕ್ತಾ ಇದೀನಿ. ಓಕೆ. ಅಲ್ಲ, ಮೆಂತ್ಯ ಹಾಕಿದ್ರೆ ಆಕ್ಚುಲಿ ಕಹಿ ಆಗಲ್ವಾ? ಪೈನಾಪಲ್ ಇರುತ್ತಲ್ಲ ಅದು ಸ್ವಲ್ಪ ಸ್ವೀಟ್ನೆಸ್ ಆಡ್ ಮಾಡುತ್ತೆ. ಇದು ಕಾಳು ಮೆಣಸು ಒಂಚೂರು ಹಾಕ್ತಾ ಇದೀನಿ. ಓಕೆ. ಅಂಡ್ ಉದ್ದಿನ ಬೇಳೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ಎಷ್ಟು ಹಾಕೋಣ? ಒಂದು 3-4 ಹಾಕೋಣ. ಎಸ್. ನೆಕ್ಸ್ಟ್ ಏನ್ ಹಾಕೋಣ? ಕೊಬ್ಬರಿ ಹಾಕೋಣ, ಒಂದು 3 ಸ್ಪೂನ್ ಹಾಕೋಣ. ಓಕೆ. ಸರ್, ಪ್ಯಾಚುಲಾ. ಅಲ್ಲ, ನಾವು ನಮ್ ಜೋಶಲ್ಲಿ ನೋಡಿದ ಹೀರೋನ ಕಟ್ ಮಾಡಿ ನೋಡ್ಬಿಟ್ರೆ ಡಾರ್ಲಿಂಗ್ ಅಂತ ಫುಲ್ ವಿಲನ್ ಆಗಿ ನೋಡ್ಬಿಟ್ವಲ್ಲ. ಹೆಂಗೆ ಅದು ನಿಮಗೆ ಅನಿಸ್ತಾ? ನಾನು ಆಕ್ಚುಲಿ ಹಿಂಗ್ ಮಾಡ್ಬೇಕಿತ್ತು, ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿ. ಹೌದು, ನನ್ಗೆ ಅದೊಂಥರ ವಿಲನ್ ಆದಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ, ಮಜಾ ಜಾಸ್ತಿ ಬರುತ್ತೆ. ಹೀರೋ ಅಂದ್ರೆ ತುಂಬಾ ಒಳ್ಳೆಯವನಾಗಿರ್ಬೇಕು, ಲಿಮಿಟೆಡ್ ಪರ್ಫಾರ್ಮೆನ್ಸ್. ಅಲ್ಲ, ನೀವ್ ಹೆಂಗ್ ನಿಮ್ ತಲೆಗೆ ಹೆಂಗ್ ಬಂತು ನಾನೊಬ್ಬ ಹೀರೋ, ಜನ ನನ್ನ ಹೀರೋ ಆಗಿ ನೋಡಿರ್ತಾರೆ? ಇಲ್ಲ, ಯಾವತ್ತೂ ನಾನು ಹೀರೋ ಅಂತ ಅನ್ಕೊಳ್ಳಿಲ್ಲ. ಜೋಶ್ ಫಿಲಮ್ ಇಂದಾನು ನಮ್ ತಲೆಗೆ ಒಂಥರ ಹೆಂಗ್ ತುಂಬಿದ್ರು ಅಂದ್ರೆ ಮುಖ್ಯ ಪಾತ್ರಗಳು ನೀವು ಅನ್ನೋ ತರನೇ ಫೀಡ್ ಮಾಡ್ಕೊಂಡ್ ಬಂದಿದ್ರಿಂದ ಯಾವತ್ತೂ ನಾನು ಹೀರೋ ಅನ್ನೋದು ಅದನ್ನ ಒಳಗ್ ತಗೊಳ್ಳೇ ಇಲ್ಲ. ಉಳ್ಕೊಂಡೆ. ಒಳ್ಳೆ ಕಲರ್ ಬಂದಿದೆ ನೋಡಿ ಇವಾಗ, ಬ್ರೌನಿಶ್ ಆಗಿ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಸ್ವಲ್ಪ ನೀರ್ ಹಾಕ್ಬಿಡಿ. ನೀರ್ ಹಾಕ್ಬೇಕಾ? ಹೌದು. ಎಷ್ಟು ಹಾಕೋಣ? ಸ್ವಲ್ಪ ಹಾಕಿ. ಸಾಕಾ? ಇವತ್ತಿನ ನಮ್ಮ ಪೈನಾಪಲ್ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಬೋರೋಸಿಲ್ ಅವರ ಮಿಕ್ಸಿನ ಯೂಸ್ ಮಾಡ್ತಾ ಇದ್ದೀವಿ. ಒಂದಷ್ಟು ಫ್ರೈಡ್ ಐಟಮ್ಸ್ ನ ರುಬ್ಕೊಳ್ಳೋಕೆ. ಸೊ ರಾಕೇಶ್ ಅಡಿಗ್ರೆ ಆಗಿದ್ಯಾ ನೋಡ್ಕೊಂಬಿಡಿಪ್ಪ. ಬೇಜಾನ ಆಯ್ತಾ? ನಾನ್ ರುಬ್ಬಿದ್ರಂಗೆ ಸರಿಯಾಗಿ ರುಬ್ತೀನಿ. ಚೆನ್ನಾಗಿ ರುಬ್ತೀರಾ? ಇವಾಗ ಏನ್ ಮಾಡ್ಕೊಳ್ಳೋಣ? ಸೊ ಈಗ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಒಂದು ಬಾಂಡ್ಲಿ ತಗೊಂಡು ಇದೆರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಮಾಡೋಣ. ಸೂಪರ್. ಸೊ ಇವಾಗ ಕುದಿಸ್ಕೊಂಡಿರೋದನ್ನ ಇದಕ್ಕೆ ಹಾಕೋತಾ ಇದೀವಾ? ಆಮೇಲೆ ಅದನ್ನು ಇದಕ್ಕೆ ಹಾಕಿ ಒಂದ್ ಸ್ವಲ್ಪ ನೀರು ಗೊಜ್ಜು ತರ ಬರ್ಬೇಕಲ್ಲ, ಚೂರು ನೀರು ಹಾಕೊಳ್ಳೋಣ. ಒಂಚೂರು ವಾಟರ್. ಸಾಕು. ಓಕೆ. ಇವಾಗ ನಮ್ಮ ಅಡ್ಗೆ ಮನೇಲಿ ಇರುವಂತಹ ಒಂದಷ್ಟು ತರಕಾರಿಗಳ ಜೊತೆಗೆ ಆ ರಿಲೇಶನ್ಶಿಪ್ ನ ನೀವು ಯಾವ ತರಕಾರಿ ಜೊತೆಗೆ ಇಟ್ಕೋತೀರಾ ಅಂತ ಹೇಳ್ಬೇಕು. ಓಕೆ. ಆಮೇಲೆ ಯಾಕೆ ಇಟ್ಕೋತೀರಾ ಅಂತ ಹೇಳ್ಬೇಕು. ಕ್ರಶ್ಗೆ ಕ್ಯಾರೆಟ್ ಇಟ್ಕೊಬಹುದು. ಯಾಕೆ? ನೀಟಾಗಿ ಕ್ರಶ್ ಆಗುತ್ತೆ ಅಂತನಾ? ಸ್ಯಾಲಡ್ ಮಾಡ್ಕೊಬಹುದು, ಸಾಂಬಾರು ಮಾಡ್ಕೊಬಹುದು. ಅಂಡ್ ಇರೋ ತರಕಾರಿಗಳಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದು ಕ್ಯಾರೆಟ್ಗೆ. ಲವ್ ಹಾಗಲ್ಕಾಯಿ ಕಹಿ ಇರಲ್ವಾ?
ಕಹಿ ಇರತ್ತೆ ಬಟ್ ಆರೋಗ್ಯಕ್ಕೆ ಒಳ್ಳೇದು. ಲವ್ ಹಂಗೆ ಅಲ್ವಾ, ಜಗಳಗಳಾಗ್ತವೆ. ಲವ್ ಯಾವಾಗ್ಲೂ ಫ್ರೂಟ್ ಸಲಾಡ್ ತರ ಇರಲ್ಲ, ಹಾಗಲಕಾಯಿ ಗೊಜ್ಜು ತರಾನೇ ಇರತ್ತೆ. ಒಂದೊಂದ್ ಚೂರ್ ಕಹಿ ಇರತ್ತೆ ಬಟ್ ಆರೋಗ್ಯಕ್ಕೂ ಒಳ್ಳೇದು. ಏನೋ ಹೇಳ್ದೆ ಗುರು, ನಿಜವಾಗ್ಲೂ ಮನ್ಸ್ಬಿಟ್ಟಂಗೆ ಹೇಳ್ದೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಶಿಪ್ ಪಾಲಕ್ ಸೊಪ್ಪು ತಗೊಂಡ್ರೆ ಅದನ್ನ ದಂಟಲ್ಲೇ ತಗೊಬೇಕು, ಒಂದೊಂದೇ ತಗೊಳಕ್ಕಾಗಲ್ಲ. ಅದನ್ನೇನಾದ್ರು ಮಾಡ್ಬೇಕಾದ್ರೂ ಒಂದೊಂದೇ ಮಾಡಕ್ಕಾಗಲ್ಲ, ದಂಟಲ್ಲೇ. ಸೊ ಫ್ರೆಂಡ್ಶಿಪ್ ಹಂಗೆ ಯಾವಾಗ್ಲೂ ಒಟ್ಟಿಗೆ ಮಾಡೋದು, ಬಾಂಡಿಂಗ್. ಎಲ್ಲ ಮನ್ಸಿಗೆ ತಟ್ಟೋ ತರ ಮುಟ್ಟೋ ತರ ಹೇಳ್ತಿದ್ದಾರೆ, ನಂಗೆ ಆಗ್ತಾ ಇಲ್ಲ. ಮದುವೆ ಆಗಿರೋ ನಿಮ್ಮ ಆನ್ಸರ್ ಇರೋದೆ. ಇನ್ನೊಂದೆರಡು ಎಕ್ಸ್ಟ್ರಾ ಕೇಳೋಣ ನಾವು ಫೀಲ್ ಬರ್ತಾ ಇದೆ ನಂಗೆ. ಮದುವೆ ಇಟ್ರು ಬತ್ತಿ. ಮದುವೆ ಅಂದ್ರೆ ಮಿಕ್ಸ್ ಸ್ಯಾಲಡ್ ಮೇಡಮ್, ಯಾಕಂದ್ರೆ ಎಲ್ಲಾ ತರಕಾರಿಗಳು ಬರುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಇರೋಂಥ ತಿನ್ನುವಂಥದ್ದಲ್ವಾ. ಇವಾಗ ಒಂದೇ ತರಕಾರಿ ಅಂದ್ರೆ ಅದು ಜಾಸ್ತಿ ಆದ್ರೂ ಆರೋಗ್ಯಕ್ಕೆ ಹೆಲ್ತಿ ಇಲ್ಲ, ಆರೋಗ್ಯಕ್ಕೆ ಹಾರ್ಮ್ಫುಲ್. ಸೊ ಮಿಕ್ಸೆಡ್ ತರಕಾರಿ ಇರಬೇಕು, ಅದು ಲಿಮಿಟೆಡ್ ಕ್ವಾಂಟಿಟಿಲಿ ಇರಬೇಕು. ಮದ್ವೆನೂ ಹಂಗೆ ಅಲ್ವಾ, ಮದ್ವೆನೂ ಲಿಮಿಟ್ ಆಗಿ ಆಗ್ಬೇಕು, ಒಂದೇ. ಹೌದು, ಒಂದೇ ಸಾಕು. So, ಈಗ ನಿಮ್ಮ ಕುಕ್ಕು ಎಲ್ಲಿವರೆಗೂ ಮಿಕ್ಕಿದೆ? ಈಗ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಹಾಕಿ. ಹೌದು. ಒಂದು ಒಗ್ಗರಣೆಗೆ ಬೇಕಾಗೋ ತರದ್ದು ಹೌದಾ? ಬೌಲ್ Yes, ತಗೊಂಡು ಎಣ್ಣೆ, ಸಾಸಿವೆ, ಜೀರಿಗೆ ಅಂಡ್ ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ನಾವು ಬಳಸೋಣ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಒಂಚೂರು, ಹಿಂಗ ನಾವು ಬಳಸ್ತಾ ಇದೀವಿ ಇವತ್ತು SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಪೈನಾಪಲ್ ಗೊಜ್ಜು ರೆಡಿ. ಸೊ ಬ್ಯೂಟಿಫುಲ್ ಪೈನಾಪಲ್ ಗೊಜ್ಜು. ಥ್ಯಾಂಕ್ ಯು. ವಾವ್, ಏನಣ್ಣ ಘಮ ಘಮನ ಹಿಂಗ್ ಬರ್ತಾ ಇದೆ. ನೋಡಕ್ಕೂ ಪಸಂದಾಗಿದೆ. ರಾಕೇಣ Yes. ಟೇಸ್ಟ್ ಮಾಡ್ಬೋದಾ? ಖಂಡಿತ, ಧೈರ್ಯವಾಗಿ. Confident ಆಗಿ. ಅವಾ ನಿಜವಾಗ್ಲು ಆಹಾ ಅನ್ಸದೆ. ಪ್ಲೀಸ್ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ ಅಲ್ಲ, ಈ ನಮ್ಮ ಟ್ಯಾಂಗಿ ಟೇಸ್ಟ್ ಆಗಿರುವಂತಹ ಪೈನಾಪಲ್ ಗೊಜ್ಜುಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ಪೈನಾಪಲ್ ಗೊಜ್ಜು ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಗೆ ಹುಣಸೆ ಹಣ್ಣಿನ ರಸ, ಒಂದು ಬೌಲ್ ಹೆಚ್ಚಿದ ಪೈನಾಪಲ್, ಸ್ವಲ್ಪ ಬೆಲ್ಲ ಸೇರಿಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಮೆಂತ್ಯ, ಕಾಳು ಮೆಣಸು, ಉದ್ದಿನಬೇಳೆ, 4 ಬ್ಯಾಡಗಿ ಮೆಣಸಿನಕಾಯಿ, 1 ಕಪ್ ತುರಿದ ಕೊಬ್ಬರಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಕಡಾಯಿಗೆ ಬೇಯಿಸಿದ ಪೈನಾಪಲ್ ಮಿಶ್ರಣ, ರುಬ್ಬಿಕೊಂಡ ಪೇಸ್ಟ್, ಸ್ವಲ್ಪ ನೀರು ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಇನ್ನೊಂದು ಕಡೆ ಒಂದು ಒಗ್ಗರಣೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಮಸಾಲೆಗೆ ಸೇರಿಸಿ ಕಲಸಿಕೊಂಡರೆ ರುಚಿಯಾದ ಪೈನಾಪಲ್ ಗೊಜ್ಜು ಸವಿಯಲು ಸಿದ್ಧ. ಸೊ ರಾಕಿ ಅವರೇ, ನಿಮ್ಮ ಈ ಒಂದು ಟ್ಯಾಂಗಿ ಫ್ಲೇವರ್ನ ಕೊಡ್ತಾ ಇರುವಂತಹ ಪೈನಾಪಲ್ ಇಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ. ಖಂಡಿತ. ಸೊ ನೀವೇನೇ ಅಡುಗೆ ಮಾಡಿದ್ರು ಅದು ಟೇಸ್ಟ್ ನ ಡಬಲ್ ಎನ್ಹಾನ್ಸ್ ಮಾಡುತ್ತೆ ಅಂಡ್ ಹೆಲ್ತ್ಗೂ ತುಂಬಾ ಒಳ್ಳೇದು. ಎಸ್. ಸೊ ನೋಡಿದ್ರಲ್ಲ, ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ರಾಕಿ, ಎಸ್, ನಿಮ್ಮ ಅಡುಗೆ ಮಾತ್ರ ರಾಕಿಂಗ್ ಆಗಿತ್ತು. ಥ್ಯಾಂಕ್ ಯು. ಸಖತ್ತಾಗಿತ್ತು. ಈಗ ಒಂದು ಮಾಡಿದ್ಮೇಲೆ ಇನ್ನೊಂದು ಕೇಳೋದು ನಮ್ಮ ಧರ್ಮ. ಹೌದು. ಸೊ ಎರಡನೇ ಸೂಪರ್ ಡಿಶ್, ನಮ್ಮ ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್ ಅಲ್ಲಿ ಏನ್ ಮಾಡ್ಕೊಡ್ತಾ ಇದ್ದೀರಾ? ಒಂದು ಒಳ್ಳೆ ಸೂಪರ್ ಹೆಲ್ದಿ ಕಾರಿಯಂಡರ್ ಸೂಪ್. ಹೌದಾ? ಕಾರಿಯಂಡರ್ ಸೂಪ್. ಫಿಕ್ಸಾ? Yes, fix. ಮಾಡ್ತಾ ಇರೋದೇ ನಾವು ಕುಡಿತಾ ಇರೋದೇ ಅಷ್ಟೇ. ಸೂಪರ್. ಏನ್ ಕೊಡ್ಲಿ ಇವಾಗ ನಿಮ್ಗೆ? ಫಸ್ಟ್ ಒಂದು ಬೌಲ್ ಕೊಡಿ, ಅದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕಾರಿಯಂಡರ್ ಇದನ್ನ ಕ್ಯೂಬ್ಸ್ ನ ಓಕೆ ಬಾಯ್ಲ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಸಾಕಾ? ಇನ್ನೊಂಚೂರು ಹಾಕಿ. 4 ಇದೆಯಲ್ಲ ಕ್ಯೂಬ್. ಪರವಾಗಿಲ್ಲ. ಸೊ ಇದೊಂದ್ ಚೂರ್ ಬಾಯ್ಲ್ ಆಗ್ತಿದ್ದಂಗೆ 2 ಕ್ಯೂಬ್. ಓಕೆ ಓಕೆ, ಎಷ್ಟು ಕ್ಯೂಬ್ಸ್ ಹಾಕೊಳ್ಳೋಣ? ಸೊ 2 ಕ್ಯೂಬ್ ಹಾಕೊಳ್ಳೋಣ ಸಾಕು. ನೀರು, ಇಷ್ಟು ನೀರಿಗೆ. ಓ ವಾವ್, ಅದು ಬಿಟ್ಕೋತಾ ಇದೆ. ಹೌದು.
ಸೂಪರ್. ಓಕೆ, ಸೊ ಇದ್ರ ಗ್ಯಾಪ್ ಅಲ್ಲಿ ನಾವು ಬೇರೆ ಏನ್ ಇದ್ರ ಗ್ಯಾಪ್ ಅಲ್ಲಿ ಮಾಡ್ಕೋಬಹುದು? ಏನ್ ಮಾಡೋಣ, ಒಗ್ಗರಣೆ ಹಾಕೊಂಡ್ಬಿಡೋಣ. ಹೌದಾ? ಒಂದು ಒಗ್ಗರಣೆಗೆ ಬೌಲ್, ಕಡಾಯಿ, ಎಸ್, ಅದಕ್ಕೆ ಆಯಿಲ್. ಓಕೆ, ಸೊ ಇವತ್ತು ನಮ್ಮ ಕೊರಿಯಂಡರ್ ಸೂಪ್ಗೆ ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಓಕೆ ಅಂಡ್ ಹಸಿ ಮೆಣಸಿನ್ಕಾಯಿ. ಈ ನೀರಿಗೆ ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ, ಕುದಿ ಬಂದಿದೆ. ಸೊ ಈ ನೀರು ಇದನ್ನ ಮಿಕ್ಸ್ ಮಾಡ್ಬಿಡೋಣ. ಈ ನೀರು ಇವಾಗ್ಲಾ? ಹಾ. ನಮ್ ರಾಕೇಶ್ ಅಡಿಗರು ಯಾವತ್ತು ಹಾಡ್ ಹೇಳಕ್ಕೆಲ್ಲ ಸಾಧನೆ ಮಾಡಿಲ್ವಾ? ಇಲ್ಲ, ಮುಂಚೆ ರ್ಯಾಪ್ ಮಾಡ್ತಾ ಇದ್ದೆ. ನಾನು ಕರಿಯರ್ ಶುರು ಅದಕ್ಕೆ ಮಾಡಿದ್ದು ರ್ಯಾಪಿಂಗ್ ಕೇಳಿದ್ದು ಇಂದ. ಮತ್ತೆ. ವೆರಿ ಫಸ್ಟ್ ರ್ಯಾಪ್ ನಾನು ಮಾಡಿದ್ದು ಮಾಡಬೇಡ ಅಂತ. ಓಕೆ, ಎಲ್ಲರೂ ಏನೇನ್ ಮಾಡ್ಬೇಕು ಅಂತ ಬೋಧನೆ ಮಾಡ್ತಾರೆ, ಏನ್ ಮಾಡಬಾರ್ದು ಅಂತ ಹೇಳಕ್ಕೆ. ಓಕೆ, ಸೊ ಇವಾಗ ತರಕಾರಿ ಹಾಕೊಂಡು ನಿಮ್ಮ Yes. ರ್ಯಾಪ್ನ ಶುರು ಮಾಡೋಣ. ಖಂಡಿತ. ಕ್ಯಾರೆಟ್, ಕ್ಯಾಬೇಜು, ಅದು ಕ್ಯಾಪ್ಸಿಕಮು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಬೇಕು. ಓಕೆ, ಅಂಡ್ ಸ್ಪ್ರಿಂಗ್ ಆನಿಯನ್, ಬೀನ್ಸ್ ಎಷ್ಟು? ನೋಡಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಸೂಪ್ ಆಗಿರೋದ್ರಿಂದ ಹಾ ಎಲ್ಲ ಎರಡು. ಏ ಸೊ ಇವಾಗ ಇನ್ ಸ್ವಲ್ಪ ಬಾಯ್ಲ್ ಆಗ್ಲಿ, ಕ್ಲೋಸ್ ಮಾಡ್ಬಿಡೋಣ. ಹೌದಾ? ಏನ್ ಸರ್ ನಿಮ್ ಸೂಪ್ ಕಲರ್ಫುಲ್ ಆಗಿದೆಯಪ್ಪ. ಕಲರ್ಫುಲ್ ಆಗಿದೆ, ಘಮ ಘಮ ಅಂತ. ಹೌದು. ಇವಾಗ ಏನ್ ಹಾಕೊಳ್ಳೋಣ? ಈಗ ವೈಟ್ ಪೆಪ್ಪರ್ ಹಾಕೊಳ್ಳೋಣ, ಒಂದಷ್ಟು ಮಸಾಲ ಹಾಕೊಳ್ಳೋಣ. Super. ವೈಟ್ ಪೆಪ್ಪರ್, Yes. ಹಾಫ್ ಟೀ ಸ್ಪೂನ್, ಸ್ವಲ್ಪ ಸಕ್ಕರೆ, ಓಕೆ ಓಕೆ. ಸೊ ನೆಕ್ಸ್ಟ್ ಏನ್ ಹಾಕೋಣ? ಕೊರಿಯಂಡರ್ ಪೌಡರ್. ಓಕೆ, ಸೊ ನಿಮ್ಗೆ ನಮ್ಮ ಆಹಾರ ಅವರ ಬೆಸ್ಟ್ ಕೊರಿಯಂಡರ್ ಪೌಡರ್ ತರ್ತೀನಿ. ಒಂದು Okay. ಈ ನಮ್ಮ ಆಹಾರ ಅವರ ಈ ಧನಿಯಾ ಪೌಡರ್ನ ಕ್ರಯೋಜನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನು ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನು ನೀವೇ ಆನಂದಿಸಿ ಹೇಳ್ತೀರಾ ಆಹಾ ಅಂತ. ಸೊ ಈಗ ನಮ್ಮ ಇವತ್ತಿನ ಸೂಪಿಗೆ ನಾವು ಇದೇ ಕೋರಿಯಂಡರ್ನ ಬಳಸ್ತಾ ಇದ್ದೀವಿ. ಸೋಯಾ ಸಾಸ್ ಹಾಕೊಳ್ಳೋಣ ಸ್ವಲ್ಪ. ಓಕೆ, ಅಂಡ್ ಒಂದ್ ಸ್ವಲ್ಪ ಪನ್ನೀರ್ ಹಾಕೊಳ್ಳೋಣ. Oh, super. ತುಂಬಾ ಒಳ್ಳೇದು, ಪ್ರೋಟೀನ್. ಸೊ ಇದು ಕಾರ್ನ್ ಸ್ಟಾರ್ಚ್, 1-2 ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ನಿಮ್ಮ ಸೂಪ್ ಕೊತ್ತನೆ ಕುದಿಯುತ್ತಿದೆ. ಗೊತ್ತಾ. ಸೊ ಆಫ್ ಮಾಡಿ ಲೆಮನ್ ಹಾಕಿದ್ರೆ ಲೆಮನ್ ಕಾರಿಯಂಡರ್ ಸೂಪ್ ರೆಡಿ. ಲೆಮನ್ ಕಾರಿಯಂಡರ್ ಸೂಪ್ ರೆಡಿ ಆಗಿದೆ. ನೀವು ಧೈರ್ಯವಾಗಿ ಟೇಸ್ಟ್ ಮಾಡಬಹುದು. Super. ಸಕ್ಕತ್ತಾಗಿ ಬಂದಿದೆ. ಓಕೆ, ಸೊ ಟೇಸ್ಟ್ ಮಾಡೋಣ. ಮಾಡೋಣ. ಚೇರ್ಸ್. ಸೂಪರ್ ಆಗಿದೆ. ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನಮ್ಮ ಆಹಾರ ಅವರ ಧನಿಯಾ ಕೋರಿಯಂಡರ್ ಪೌಡರ್ ಈಸ್ ಕಾರಣ. ಯಾಕೆ ಹೇಳಿ? ತುಂಬ ಕ್ರಯೋಜನಿಕ್ ತಂತ್ರಜ್ಞಾನ ಬಳಸಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬರೀ ಸೂಪ್ನ ಕುಡಿದ್ಬಿಟ್ಟು ಇದಕ್ಕೊಂದು ಶಬಾಷ್ ಹೇಳಿದ ಸೂಪ್ ಬೇಜಾರಾಗಲ್ವ? ತರಕಾರಿ ಇನ್ನೂ ಬೆಂದೋಗಲ್ವಾ? ಅದಕ್ಕೆ ನಮ್ಮ ಕಡೆಯಿಂದ ಇವತ್ತು ಕೋರಿಯಂಡರ್ ಸೂಪ್ಗೆ ಹೋಳಿ ಶಾವ್ಗೆ ಆಗ್ ಮಜ್ಜಿಗೆ. ಕೊರಿಯಂಡರ್ ಸೂಪ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯಲು ಬಿಡಿ. ನೀರು ಕಾದ ನಂತರ 2 ಕೊರಿಯಂಡರ್ ಕ್ಯೂಬ್ಸ್ ಹಾಕಿ ಕುದಿಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚ ಹೆಚ್ಚಿದ ಬೆಳ್ಳುಳ್ಳಿ, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಕುದಿಸಿದ ನೀರು ಸೇರಿಸಿ ಚೆನ್ನಾಗಿ ಕಲಸಿ. ಈಗ 2 ಚಮಚ ಹೆಚ್ಚಿದ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್, ಬೀನ್ಸ್, ಸ್ವಲ್ಪ ನೀರು ಸೇರಿಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ನಂತರ 1/2 ಚಮಚ ವೈಟ್ ಪೆಪ್ಪರ್, ಸ್ವಲ್ಪ ಸಕ್ಕರೆ,
ಕೊರಿಯಂಡರ್ ಪೌಡರ್, 2 ಚಮಚ ಸೋಯಾ ಸಾಸ್, ಹೆಚ್ಚಿದ ಪನ್ನೀರ್, 2 ಚಮಚ ನೀರು ಮಿಶ್ರಿತ ಕಾರ್ನ್ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಕೊಳ್ಳಿ. ಅರ್ಧ ಓಳು ನಿಂಬೆ ಹಣ್ಣಿನ ರಸ ಸೇರಿಸಿಕೊಂಡರೆ ರುಚಿಯಾದ ಕೊರಿಯಂಡರ್ ಸೂಪ್ ಸವಿಯಲು ಸಿದ್ಧ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ ಕಡೆಯಿಂದ ನಾವು ಏನಾದ್ರು ಒಂದು ಕೊಡ್ಬೇಕಲ್ವಾ? ಸೊ ನಾವಿವತ್ತು ನಮ್ಮ ರಾಕೇಶ್ ಅವ್ರಿಗೆ ಕೊಡ್ತಾ ಇದೀವಿ ಬೋರೋಸಿಲ್ ಅವರ ಎಲೈಟ್ ಪ್ರೈಮ್ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ನ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡಾಗೆಲ್ಲ ನಮ್ಮ ನೆನಪಿಸ್ಕೊತಾ ಇರಿ. ಖಂಡಿತ. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90% ತನ್ನ ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ನಿಮಗೆ ಒಂದು ಗಿಫ್ಟ್. ನಿಮ್ಗೆ ಈ ಮಸಾಲೆ ತುಂಬಾ ಇಷ್ಟ ಆಗಿದ್ರೆ ಆನ್ಲೈನ್ ಅಲ್ಲಿ ahara.com ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ಮಸಾಲಾ. ಡೆಫಿನೆಟ್ಲಿ. ನಮ್ಮ SSP ಹಿಂಗ್ ಅವರ ಕಡೆಯಿಂದ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಹಿಂಗ್ ಬಾಕ್ಸ್. ಥ್ಯಾಂಕ್ ಯು. ಇದು ಇವತ್ತಿನ ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್ ಆಗಿತ್ತು. ಸೊ ಇವತ್ತು ನಮ್ಮ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತರ್ತಾ ಇದ್ದಾರೆ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಮನೆ ಮದ್ದನ್ನ ತಗೊಂಡ್ಬಂದಿದ್ದೀರಾ? ಇವತ್ತು ನಾನು ಆಸ್ತಮಾ ಮತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ಇಂದ ಸಫರ್ ಆಗೋರು, ಅದರಲ್ಲೂ ಮಳೆಗಾಲದಲ್ಲಿ ತುಂಬಾ ಸಫರ್ ಮಾಡ್ತಾ ಇರೋರು ತುಂಬಾ ಜನ ಇರ್ತಾರೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಮಸ್ಟರ್ಡ್ ಕಾಫಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಹಾಗೆ ಆಸ್ತಮಾ ಇರೋರಿಗೆ ಮಸ್ಟರ್ಡ್ ಕಾಫಿಯನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಮಸ್ಟರ್ಡ್ ಕಾಫಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನವ್ರೆ ಇದಕ್ಕೆ ಬೇಕಾಗಿರೋದು ಅದರ ಹೆಸರಲ್ಲೇ ಇರೋ ತರ ಸಾಸಿವೆ ಅಥವಾ ಮಸ್ಟರ್ಡ್. ಅಂಡ್ ನಮ್ಮ ಅಡುಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಲಿ ಖಂಡಿತವಾಗಿಯೂ ಸಾಸಿವೆ ಸುಮ್ಮನೆ ಕೈ ಹಾಕಿದ್ರೆ ಸಿಕ್ಬಿಡತ್ತೆ ಈಸಿಯಾಗಿ. ಅಂಡ್ ಕಾಫಿಗಿಂತ ರುಚಿಯಾಗಿರೋ ತರ ಇದ್ರಲ್ಲಿ ಕಾಫಿ ಮಾಡ್ಕೋಬಹುದು. ನಾನು ಇವಾಗ ತೋರಿಸ್ಕೊಡ್ತೀನಿ. ಒಂದು ಸ್ಪೂನ್ ಕೊಡಿ. ಸೊ ಒಂದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಸುಮಾರು ಒಂದು 4 ಚಮಚದಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆಲು ನಾಟಿ ಸಾಸಿವೆ ಇನ್ನೊಂದು ಬರುತ್ತೆ ಬಿಳಿ ಸಾಸಿವೆ ಅಂತ ಕೂಡ. ಆಮೇಲೆ ಇದು ದಪ್ಪ ಇರುತ್ತೆ. ಸೊ ಆದಷ್ಟು ನಾಟಿದೆ ಉಪಯೋಗಿಸಿ, ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನು. ಸೊ ಒಂಚೂರು ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷಕ್ಕೆ ಇದು ಫ್ರೈ ಆಗಿ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಾಸಿವೆಯಲ್ಲಿ ಸಿನಿಗ್ರಿನ್ ಮತ್ತೆ ಸೆಲಿನಿಯಂ ಅಂತ 2 ಅಂಶ ಇರುತ್ತೆ. ಇದು ಹೆಪ್ಪುಕಟ್ಟಿರೋ ಕಫನ ಕರಗಿಸುವಂತಹ ಒಂದು ಕೆಪಾಸಿಟಿ ಇದರಲ್ಲಿದೆ. ಆದ್ರಿಂದ ಕಂಜೆಷನ್ ಫ್ರೀ ಆಗಕ್ಕೆ, ಬ್ರೀದಿಂಗ್ ಈಸಿ ಆಗಕ್ಕೆ, ಏರ್ವೇಸ್ ಎಲ್ಲ ಸ್ವಲ್ಪ ಓಪನ್ ಅಪ್ ಆಗ್ಬೇಕಲ್ವಾ, ಅದಕ್ಕೆ ಆ ಒಂದು ನೀರ್ ತರ ಕಫ ಎಲ್ಲ ಬರೋದಕ್ಕೆ ಎಲ್ಲ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಆಲ್ಮೋಸ್ಟ್ ನೋಡಿ ಬಣ್ಣ ಚೇಂಜ್ ಆಯ್ತು, ಹಾಗೆ ಹೋಗಿದೆ. ಇದನ್ನ ನಾವು ಪೌಡರ್ ಮಾಡ್ಕೊಳ್ಬೇಕು. ಕ್ರಶ್ ಮಾಡಿದಾಗ ಅದರದ್ದು ಸತ್ವ ಆಚೆ ಬರುತ್ತೆ. ಅದರಿಂದ ನಾವು ಹುರಿದು ಅದನ್ನ ಮಿಕ್ಸಿಲಿ ಸ್ವಲ್ಪ ಕ್ರಶ್ ಮಾಡಿ ಆಮೇಲೆ ಅದನ್ನ ಬಳಸ್ತೀವಿ. ಸೊ ಇದನ್ನ ಒಂದು ಕೋರ್ಸ್ ಪೌಡರ್, ರಫ್ ಪೌಡರ್ ತರ ಮಾಡ್ಕೊಳ್ತೀವಿ. ಇವತ್ತು ನಾವು ನಮ್ಮ ರೆಮಿಡಿಗೋಸ್ಕರ ಬಳಸ್ತಾ ಇದೀವಿ ಬೋರೋಸಿಲ್ ಅವರ ಈ ಸ್ಮಾರ್ಟ್ ಮಿಕ್ಸಿಯನ್ನ. ಈ ಕಡೆ ನಾನು ಒಂದು ಸುಮಾರು 1.5 ಗ್ಲಾಸ್ ಅಷ್ಟು ನೀರ್ನ ಕುದಿಸಕ್ ಇಟ್ಟಿದ್ದೆ. ಅದು ಕುದೀತಾ ಇದ್ದ ಹಾಗೇನೆ, ಅಂದ್ರೆ ಬೆಚ್ಚಗಾಗ್ತಾ ಇದ್ದಾಗ ಈಗ ಈ ಪೌಡರ್ ಏನಿದೆ ಇವಾಗ ನಾನು ಇದಕ್ಕೆ ಒಂದೇ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕುದಿಯೋ ನೀರಿಗೆ. ಇನ್ನೊಂಚೂರು ಚೆನ್ನಾಗಿ ಕುದಿಬೇಕು ಅದು. ಎಸ್, 1.5 ಲೋಟದಷ್ಟು ನೀರು ಹಾಕ್ತೆ ನಾನು. 1/4 ಲೋಟದಷ್ಟು, ಅರ್ಧಕ್ಕೆ ಬರೋಷ್ಟು ಕುದಿಬೇಕು. ನಾನವ್ರೆ ಇದು ಅರ್ಧಕ್ಕೆ ಕರೆಕ್ಟಾಗಿ ಕುದ್ದು ರೆಡಿ ಆಗಿದೆ. ಒಂದು ಸ್ವಸ್ತ್ ಕೊಡ್ತೀರಾ? ಸೊ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ಸೊ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಾನವ್ರೆ ಬಿಸಿ ಬಿಸಿ ಸಾಸಿವೆ ಕಾಫಿ ಅಂದ್ರೆ ಮಸ್ಟರ್ಡ್ ಕಾಫಿ ಈ ಮಳೆಗೆ ಅತ್ಯಂತ ಆರೋಗ್ಯಕರವಾದದ್ದು. ಕೆಮ್ಮು, ಅದು ಉಸಿರಿದು ಎಳ್ತ, ಕಫ ಕಟ್ತಾ ಇರೋದು, ಆಸ್ಮಾ ಥರ ಆಗ್ಬಿಡ್ತಾ ಇದೆಯೋ ಅನ್ನೋ ಭಯ, ಎಲ್ಲದಕ್ಕೂ ಇದರಲ್ಲಿರುವಂತಹ ಔಷಧಾಂಶ ಖಂಡಿತ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಸ್ಟರ್ಡ್ ಕಾಫಿ ಹೇಗೆ ಮಾಡೋದು ಅಂದರೆ ಬ್ರೀದಿಂಗ್ ಅಥವಾ ಆಸ್ಮಾ ಪ್ರಾಬ್ಲಮ್ ಇರೋರು ಇದು ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ತೋರಿಸ್ಕೊಟ್ರು. ಬನ್ನಿ ಹೇಗಿದೆ ಅಂತ ನೋಡೋಣ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ಮ್ಯಾಮ್. ಖಂಡಿತ ಚೆನ್ನಾಗಿದೆ. ಸಾಸಿವೆದು ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೋಡಿದ್ರಲ್ಲ, ಸೊ ಆಸ್ತಮಾ ಹಾಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರೋರು ಈ ಮಸ್ಟರ್ಡ್ ಕಾಫಿಯನ್ನು ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ಚೇಂಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ನೀವೇ ನೋಡ್ತೀರಾ.
ಇವತ್ತಿನ ಮನೆ ಮದ್ದು ನಮಗೆ ಹೇಳ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಖಂಡಿತ. ನಮಸ್ತೆ ಸೊ ಮಚ್. ನಮಸ್ಕಾರ.